ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಇದು ಕಿಚ್ಚ ಸುದೀಪ್ ಅವರ ಇವತ್ತಿನ ಪಂಚಾಯತಿನಲ್ಲಿ ಎಂಟ್ರಿ ಪ್ರೋಮೋ ಅಂತಲೇ ಹೇಳ್ಬೋದು. ಆ್ಯಂಡ್ ಬಂದಾಗೇನೆ ಕೆಲವೊಂದು ಮಾತುಗಳನ್ನ ಹೇಳ್ತಿದ್ದಾರೆ. ಶಾಲೆ ಕಲಿಸೋ ಪಾಠ ಒಂದು ಕಡೆಗಾದರೆ, ಸೊ ಬದುಕು ದಿನನಿತ್ಯ ಕಲಿಸೋ ಪಾಠಗಳೇ ಬೇರೆ ರೀತಿಯಲ್ಲಿ ಇರುತ್ತವೆ ಅನ್ನೋ ರೀತಿಯಲ್ಲಿ. ಜೊತೆಗೆ ಬಿಗ್ ಬಾಸ್ ಅಲ್ಲಿ ಎಕ್ಸಾಮ್ ಎಲ್ಲರಿಗೂ ಒಂದೇ ಆದರೆ ಸಿಲೆಬಸ್ ವ್ಯಕ್ತಿತ್ವಗಳ ತಕ್ಕಂಗೆ ಬದಲಾಗ್ತಾ ಹೋಗ್ತವೆ. ವ್ಯಕ್ತಿತ್ವಗಳ ಪರೀಕ್ಷೆಯಲ್ಲಿ ಯಾರು ಪಾಸ್ ಯಾರು ನಾಟ್ ಪಾಸ್ ಆದವರು ಅನ್ನೋ ರೀತಿಯಲ್ಲಿ ಒಂದು ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಆ್ಯಂಡ್ ಇದು ಜಸ್ಟ್ ಎಂಟ್ರಿ ಅಂತಲೇ ಹೇಳ್ಬೋದು. ಇನ್ನು ಮೇನ್ ಪಿಕ್ಚರ್ ಅಭಿ ಬಾಕಿ ಹೇ. ಸೊ ಅದು ಪ್ರೋಮೋ ಇನ್ನೊಂದು ಬರುತ್ತೆ. ಸದ್ಯಕ್ಕೆ ಈ ಪ್ರೋಮೋ ಬಗ್ಗೆ ನೋಡ್ತಾ ಇದ್ರೆ, ಸೊ ಯಾರು ವ್ಯಕ್ತಿತ್ವಗಳ ಆಟದಲ್ಲಿ ಪಾಸ್ ಆಗಿದ್ದಾರೆ, ಯಾರು ಫೇಲ್ ಆಗಿದ್ದಾರೆ, ಸೊ ಇವತ್ತು ಚರ್ಚೆ ನಡೆಯುತ್ತೆ. ಜೊತೆಗೆ ಯಾರು ಫೇಲ್ ಆಗಿದ್ದಾರೆ ಅವರಿಗೆ ಒಂದು ಕ್ಲಾಸ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಯಾರು ಫೇಲ್ ಆಗಿದ್ದಾರೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ. ಅಶ್ವಿನಿ, ರಿಷಾ ಮುಖ್ಯವಾಗಿ ಅವರೇ ಫೇಲ್ ಆಗಿರುವಂಥದ್ದು, ಜೊತೆಗೆ ಧ್ರುವ್ ಅಂತಲೇ ಹೇಳ್ಬೋದು. ಓಕೆ, ಸೊ ಅಲ್ಲಿ ನಮ್ಮ ವಿಕ್ಟಿಮ್ಸ್ ಸ್ಥಾನದಲ್ಲಿ ಇರುವಂಥವ್ರು ನಮ್ಮ ಗಿಲ್ಲಿ, ರಕ್ಷಿತಾ, ಅಕಾವ್ಯ, ಈ ಥರದ ಕೆಲವರು ಇದ್ದಾರೆ. ಓಕೆ, ಸೊ ಇಲ್ಲಿ ನ್ಯಾಯ ಕೊಡಿಸ್ತಾರಾ ಅಥವಾ ಅವ್ರನ್ನ ಯಾರು ಫೇಲ್ ಆಗಿದ್ದಾರೆ ಸೊ ಅವ್ರಿಗೆ ಕ್ಲಾಸ್ ಇರುತ್ತಾ ಅನ್ನೋಂಥದ್ದು ನೋಡಬೇಕು. ಬಟ್ ಯಾವ ರೇಂಜಿಗೆ ಕ್ಲಾಸ್ ಇರುತ್ತೆ ಅನ್ನೋದು ನೋಡಬೇಕು. ಬಿಕಾಸ್ ಒಳ್ಳೆ ರೀತಿಯಲ್ಲಿ ಕ್ಲಾಸ್ ಇರಲೇಬೇಕು. ಬಿಕಾಸ್ ರಕ್ಷಿತಾಗೆ ಸೊ ಅಶ್ವಿನಿ ಆಡಿರೋ ಮಾತುಗಳು ಒಂದೊಂದಲ್ಲ, ಪ್ರತಿ ಹಂತದಲ್ಲೂ ಕೂಡ ಆ ಹುಡುಗಿನ ಅವಮಾನ ಮಾಡ್ತಾ ಇದ್ದಾರೆ. ಬಟ್ ಎಲ್ಲಿವರೆಗೂ ತಡ್ಕೊಬೇಕು ಅಲ್ಲಿವರೆಗೂ ತಡ್ಕೊಂಡು ಆಗಿದೆ. ಇನ್ನು ಮುಂದೆ ಕ್ಲಾಸು ಒಳ್ಳೆ ರೀತಿಯಲ್ಲಿ ಆಗಬೇಕು. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಡಿಬರ್ ಮಾಡಿ ಬಿಸಾಕ್ಬಿಡಿ. ಓಕೆ, ಯಾಕಂದರೆ ಪ್ರತಿ ಹಂತದಲ್ಲೂ ಕೂಡ ಆಲ್ರೆಡಿ ಹಿಂದೆ ಕ್ಲಾಸ್ ತೊಗೊಂಡ್ರು ಕೂಡ ತಿರ್ಗಾ ಅದೇ ತಪ್ಪುಗಳನ್ನು ಮಾಡ್ತಿದ್ದಾರೆ. ಬಿಕಾಸ್ ಆಲ್ರೆಡಿ ಕೆಲವೊಂದು ವಿಷಯಗಳ ಬಗ್ಗೆ ಪಂಚಾಯತಿ ಆಗಿ ಹೋಗಿದೆ. ಆದರೂ ಕೂಡ ಅಶ್ವಿನಿ ಅವ್ರು ಹೇಳ್ತಿರುವಂಥದ್ದು, ನಮಗಿಷ್ಟು ಅವಮಾನ ಆಗಲಿಕ್ಕೆ ಕಾರಣ ಅವಳು ಆಡಿರೋ ನಾಟಕ ಅನ್ನೋ ರೀತಿಯನ್ನು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಆಲ್ರೆಡಿ ಸುಮಾರು ಟೈಮಲ್ಲಿ ಪಂಚಾಯತಿ ಮಾಡಿ ಸುದೀಪ್ ಸರ್ ಕೆಲವು ವಿಚಾರಗಳನ್ನು ಅವ್ರಿಗೆ ಮನಗಟ್ಟು ಮಾಡಿದ್ದಾರೆ. ಬಟ್ ಆದರೂ ಕೂಡ ಆ ಒಂದು ಸ್ಟೂಡೆಂಟು ಆ ಮಾತು ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ಆ ಸ್ಟೂಡೆಂಟ್ನ ಕಿತ್ತಿ ಬಿಸಾಕೋದೇ ಬೆಟ್ರು ಅಂತ ನನಗನ್ಸುತ್ತೆ. ಯಾಕಂದರೆ ಆ ಒಂದು ಸ್ಟೂಡೆಂಟಿಂದ ಬೇರೆ ಸ್ಟೂಡೆಂಟ್ಗಳಿಗೆ ತೊಂದರೆ ಆಗ್ತಾ ಇದೆ, ಸುಮ್ಮನೆ ಆರೋಪಗಳನ್ನು ಮಾಡ್ತಿದ್ದಾರೆ. ಸೊ ಅದು ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಓಕೆ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ. ಜೊತೆಗೆ ಇಲ್ಲಿ ರಿಷಾ ಅವರು ಸೊ ಅಲ್ಲಿ ಒಬ್ಬ ಸ್ಟೂಡೆಂಟ್ ಮೇಲೆ ಅಂದರೆ ಗಿಲ್ಲಿ ಅನ್ನೋ ಸ್ಟೂಡೆಂಟ್ ಮೇಲೆ ಸೊ ಅಟ್ಯಾಕ್ ಮಾಡಿರೋವಂಥದ್ದು ತುಂಬ ಒಂದು ನೋವಿನ ಸಂಗತಿ. ಸೊ ಇವ್ರೂ ಕೂಡ ಅಷ್ಟೇ ಒಳ್ಳೆ ಪಾಠ ಮಾಡಿದ್ರೆ ಸರಿ, ಇಲ್ಲಾಂದರೆ ಇವ್ರೂ ಕೂಡ ಇವತ್ತಿನ ಒಂದು ಕ್ಲಾಸಲ್ಲಿ ಸೊ ಆಚೆ ಬಿಸಾಕ್ಬಿಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಇದ್ರ ಜೊತೆಗೆ ಇನ್ನೂ ಕೆಲವು ಕಿತ್ತಾಟಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅನಿಸುತ್ತೆ. ರಿಷಾ ವರ್ಸಸ್ ಸೂರಜ್ ಆಗಿರುವಂಥದ್ದು. ಆ್ಯಂಡ್ ನಮ್ಮ ಇನ್ನೊಬ್ಬ ಸ್ಟೂಡೆಂಟು, ಕಿತ್ತೋಗಿರೋ ಸ್ಟೂಡೆಂಟು ಧ್ರುವಂತು, ಸೊ ಅವನು ಅಷ್ಟೇ ಗಿಲ್ಲಿ ಮತ್ತು ಕಾವ್ಯ ಜೊತೆಗೆ ಆಡಿರುವಂಥ ಜಗಳ ಬಗ್ಗೆ ಚರ್ಚೆ ಆಗುತ್ತೆ ಅನಿಸುತ್ತೆ. ಮುಖ್ಯವಾಗಿ ನನಗೆ ಬೇಕಾಗಿರುವಂಥದ್ದು ಒಂದು, ಅಶ್ವಿನಿ ಅವರು ರಕ್ಷಿತಾ ಮೇಲೆ ಮಾಡಿರುವಂಥ ಕೆಲವೊಂದು ಸ್ಟೇಟ್ಮೆಂಟ್ಗಳು, ಜೊತೆಗೆ ರಿಷಾ ಅವರು ಸೊ ಗಿಲ್ಲಿಗೆ ಹೊಡೆದಿರುವಂಥದ್ದು. ಸೊ ಇವೆರಡು ಮುಖ್ಯವಾಗಿ ಚರ್ಚೆ ಆಗಲೇಬೇಕು. ಅದು ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಆ್ಯಂಡ್ ನ್ಯಾಯ ಇಬ್ಬರಿಗೂ ಕೂಡ ಸಿಗಲೇಬೇಕು, ರಕ್ಷಿತಾ ಮತ್ತು ನಮ್ಮ ಗಿಲ್ಲಿಗೆ ಅಂತ ಹೇಳ್ತೀನಿ. ಓಕೆ, ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಇನ್ನೂ ದೊಡ್ಡದಾಗಿ ಮಾತಾಡೋಣ. ಸದ್ಯಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.